ಎವ್ರಿವನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ 2025-26 ಜುಲೈ ಸರ್ಕಲಲ್ಲಿ ಯಾರ್ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡಿ. KSOU ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಅವರು ಹೇಳಿದರು 15 ಡೇಸ್ ಆಫ್ಟರ್ ಓಪನ್ ಮಾಡಿ ಅಂತ. ಬಟ್ ಅವಾಗ ಅಪ್ಡೇಟ್ ಆಗಿರಲಿಲ್ಲ. ಈಗ ಆ್ಯಪ್ ಅಪ್ಡೇಟ್ ಆಗಿ ಓಪನ್ ಆಗ್ತಿದೆ, ಲಾಗಿನ್ ಆಗ್ತಿದೆ. ಸ್ವಲ್ಪ ದಿನ ನಮಗೂ ಲಾಗಿನ್ ಆಗೋಕ್ಕೆ ಕಷ್ಟ ಆಯಿತು, ಓಡ್ತಾನೆ ಇರಲಿಲ್ಲ. ಈಗ ಆಗ್ತಿದೆ. ಹೇಗೆ ಅಂತ ತೋರಿಸ್ತೀನಿ. ನೀವು ಮೊಬೈಲಲ್ಲಾರು ಮಾಡ್ಬೋದು ಅಥವಾ ಸಿಸ್ಟಮಲ್ಲಾರು ಮಾಡ್ಕೋಬೋದು. ನಾನು ಇಲ್ಲಿ ಸಿಸ್ಟಮಲ್ಲಿ ಓಪನ್ ಮಾಡ್ತಿದ್ದೀನಿ. ಫಸ್ಟು ಕ್ರೋಮ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ KSOU ಅಂತ ಹಾಕಿ ಅಲ್ಲಿ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಅಂತ ಇದೆಯಲ್ಲ, ನಿಮ್ಗೆ ಕಾಣಿಸ್ತಿದೆಯಾ? ಅಯ್ಯೋ ಸ್ವಲ್ಪ ಬರ್ಡ್ ಆಗ್ತಿದೆ, ಸಾರಿ. ಹಿಂಗೆ ಇದು ಕೊಟ್ಟರೆ ಫಸ್ಟ್ ಒಂದು ಕಾಣ್ತಿದೆಯಲ್ಲ, ನೀವೆಲ್ಲೋ ಹೋಗಬೇಡಿ, ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಿದೆ ನೋಡಿ, KSOU ಅಕಾಡೆಮಿಕ್ ಅಂತ. ಅದನ್ನ ಮೇಲೆ ಕ್ಲಿಕ್ ಕೊಡಿ, ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಅಂತ ಇದೆಯಲ್ಲ, ಅದೇ ಇಲ್ಲಿ. ಇನ್ನೊಂದು ಬಂದು ಇಲ್ಲಿ ಟೀಚರ್ ಅಂತ ಇದೆ. ಯಾರು ನಮಗೆ ಟೀಚರ್ ಆಗಿರ್ತಾರೋ ಅವ್ರು ಲಾಗಿನ್ ಆಗ್ತಾರೆ. ಸೊ ಇಲ್ಲಿ ಸ್ಟೂಡೆಂಟ್ ಅಂತಲೇ ಇಲ್ಲಿ ನೀವು ಫೋನ್ ನಂಬರ್ ಕೊಡಿ ಮತ್ತು ಸೆಂಟ್ OTP ಅಂತ ಕೊಡಿ. ಅಕಸ್ಮಾತ್ ಲಾಗಿನ್ ಇಶ್ಯೂಸ್ ಬಂದರೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಮಾಡಿ, ಅಥವಾ ರಿಪೋರ್ಟ್ ಅಂತ ಇದೆಯಲ್ಲ ಇಲ್ಲಿ ರಿಪೋರ್ಟ್ ಆನ್ ಇಶ್ಯೂಸ್ ಅಂತ, ಅದನ್ನು ಕೊಡಿ. ನಾನು OTP ಹಾಕಿದ್ದೀನಿ, ಸರಿನಾ? ಇಲ್ಲಿ ನೋಡಿ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ಲಾಗಿನ್ ಅಂತ ಕೊಡಿ. ತಗೊಳುತ್ತೆ ಒಂದು ಸೆಕೆಂಡ್. ನೋಡಿ ಈ ಥರ ಬರುತ್ತೆ, ಸಾರಿ. ಈ ಥರ ಬರುತ್ತೆ. ಇಲ್ಲಿ ಅಸೈನ್ಮೆಂಟು, ಆನ್ಲೈನ್ ಕ್ಲಾಸಸ್ಸು ಎಲ್ಲ ಪ್ರತಿಯೊಂದು ಇರುತ್ತೆ. ಇದು ನನಗಿನ್ನೂ ಬಂದಿಲ್ಲ, ಸೊ ನಾನು ಈಗ ಲಾಗಿನ್ ಆಗಿರೋದ್ರಿಂದ ನನಗೆ ಅಸೈನ್ಮೆಂಟು ಅದೆಲ್ಲ ಬಂದಾಗ ನಾನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ನೇಮು, ಯಾವ BCom ಫಸ್ಟ್ ಇಯರ್ ಎಲ್ಲ ಕೊಟ್ಟಿದ್ದಾರೆ. ನಾನಿಲ್ಲಿ ನಾವು ಯಾವ ಸಬ್ಜೆಕ್ಟು ಅಂತ ತಿಳ್ಕೊಳ್ಳೋಕ್ಕೆ ಹೇಗೆ ಲಾಗಿನ್ ಆಗೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಥವಾ ನಮ್ಮ ಸಬ್ಜೆಕ್ಟ್ ಯಾವುದಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಹೇಗೆ ನೋಡೋದು ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.